ಈ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋ ಅಂಶ ನಮ್ಮಲ್ಲಿ ಇಲ್ಲದೆ ಹೋದರೆ ಯಾವ್ಯಾವ ರೀತಿ ಅಚಾತುರ್ಯಗಳು ನಡೆದು ಹೋಗುತ್ತೆ ಗೊತ್ತಾ? ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ. ಒಬ್ಬ ತಂದೆ ತನ್ನ ಮನೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ನ ತರ್ತಾನೆ. ಚೆನ್ನಾಗಿ ಸೋಪ್ ಹಾಕಿ ಶಾಂಪು ಹಾಕಿ ಅದನ್ನು ಚೆನ್ನಾಗಿ ಒರೆಸ್ತಾ ಇರ್ತಾನೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಿಚಿ 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 ಅನ್ನೋ ಶಬ್ದ ಕೇಳಿಬರುತ್ತೆ. ಎಲ್ಲಿ ಬರ್ತಿದ್ಯಪ್ಪ ಅಂತ ನೋಡ್ತಾನೆ. ಆ ಕಡೆ ಅವನ ಒಂದು 7 ವರ್ಷದ ಮಗ ಆ ಪಕ್ಕದಲ್ಲೇ ಇದು ಒಂದು ಸ್ಪ್ಯಾನರ್ನ ತಗೊಂಡು ಆ ಕಾರ್ ಮೇಲೆ ಏನೋ ಕೀಚ್ತಾ ಇರ್ತಾನೆ. ಬಹಳ ಕೋಪ ಬರುತ್ತೆ, ಬಹಳ ಸಿಟ್ಟು ಬರುತ್ತೆ ತಂದೆಗೆ. ಅದೇ ಸ್ಪ್ಯಾನರ್ ತಗೊಂಡು ಚೆನ್ನಾಗಿ ಹುಡುಗಂಗೆ ಕೈ ಕಾಲು ಮೈ ಎಲ್ಲ ಬರೆ ಬಂದು ಕೀತ್ಕೊಂಡು ರಕ್ತ ಬರುವಷ್ಟು ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ನಂತರ ಹೆತ್ ಕರಳು ಪಟ್ಟಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಡಾಕ್ಟರ್ ಎಲ್ಲ ನೋಡ್ತಾರೆ, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ. ಅವನ ಎಡಗೈಯಲ್ಲಿ 4 ಬೆರಳುಗಳನ್ನ ತೆಗಿಬೇಕು ಅಂತ ಹೇಳಿ ತೆಗೆದು ಬ್ಯಾಂಡೇಜ್ ಹಾಕಿ ಮನೆಗೆ ಕಳಿಸ್ತಾರೆ. ತಂದೆಗೆ ಬಹಳಷ್ಟು ಪಶ್ಚಾತ್ತಾಪ ಆಗುತ್ತೆ. ನಾನು ಯಾಕೆ ಹೀಗೆ ಮಾಡಿದೆ ಅಂತ ಆ ಮಗನ ಹತ್ರ ಹೋಗಿ ಅವನ ತಲೆನ ಸಾವ್ರ್ಕೊಂಡು ತನ್ನ ಪಶ್ಚಾತ್ತಾಪವನ್ನು ನೆನೆಸ್ಕೋತಾ ಇರ್ತಾನೆ. ಆವಾಗ ಮಗು ಏನೋ ಕೇಳುತ್ತೆ, ಪಪ್ಪ ನನಗೆ ಈ ಬೆರಳುಗಳು ಮತ್ತೆ ವಾಪಸ್ ಯಾವಾಗ ಬರುತ್ತೆ ಪಪ್ಪ ಅಂತ ಕೇಳಿ. ದುಃಖ ತಡೆಯೋಕ್ಕಾಗದೆ ಗೊಳೋ ಅಂತ ಹತ್ತು ಬಿಡ್ತಾನೆ ತಂದೆ. ಅಲ್ಲೇ ಇದ್ದಂತಹ ಬೂಟ್ನ ಕಾಲಿಗೆ ಧರಿಸಿ ಹೊರಗೆ ಬಂದು ನಿಂತಿದ್ದಂತಹ ಕಾರ್ ಮೇಲೆ ಜೋರಾಗಿ 2 ಏಟು ಒದ್ದು ಬಿಡ್ತಾನೆ. ಹಾಗೆ ಪಕ್ಕದಲ್ಲಿ ನೋಡುವಾಗ ತನ್ನ ಮಗ ಸ್ಪ್ಯಾನರಲ್ಲಿ ಏನೋ ಗೀಚಿದ್ದನ್ನ ಕಾಣ್ತಾನೆ. ಮೈ ಡ್ಯಾಡ್ ಇಸ್ ಬೆಸ್ಟ್ ಫಾರ್ ಎವರ್ ಅಂತ ಆ ಹುಡುಗ ಗೀಚಿರ್ತಾನೆ. ಎಷ್ಟು ವಿಪರ್ಯಾಸ ಅಲ್ವಾ? ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಹೀಗೆ ಆಗೋದು. ಯಾರೋ ಹಿರಿಯರು ಹೇಳ್ದಂಗೆ ಕೋಪದಲ್ಲಿ ಕುಯ್ದಂತಹ ಮೂಗು ಶಾಂತವಾದ ಮೇಲೆ ಬರೋದಿಲ್ಲ ಅನ್ನೋದು. ಯಾವುದೇ ಒಂದು ನಿರ್ಧಾರ ತಗೊಂಡ್ರೂ ನಮಗೆ ಆ ವ್ಯಕ್ತಿ ಮುಖ್ಯನಾ ಅಥವಾ ಆ ವಸ್ತು ಮುಖ್ಯನಾ ಅನ್ನೋದನ್ನು ಒಂದು ಬಾರಿ ಯೋಚಿಸೋಣ.